ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 3 ಕರ್ಮಯೋಗ. ಇದರಿಂದ ನಾವು ಮೊದಲನೇ ಶ್ಲೋಕವನ್ನು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ಬುದ್ಧಿ ಅನ್ನುವಂಥ ಶಬ್ದವನ್ನು ಅರ್ಜುನ ತಪ್ಪಾಗಿ ತಿಳ್ಕೊಂಡಿದ್ರಿಂದ ಅವನಿಗೆ ಈ ಪ್ರಶ್ನೆ ಬಂತು ಅನ್ನೋದು ತಿಳ್ಕೊಂಡ್ವಿ. ಆಮೇಲೆ ನನ್ನನ್ನು ಘೋರ ಕರ್ಮದಲ್ಲಿ ಯಾಕೆ ತೊಡಗಿಸ್ತಾ ಇದೀಯಾ ಅಂತ ಕೇಳ್ತಾನಲ್ಲ, ಆ ಶಬ್ದದ ಅರ್ಥ ಏನು ಅನ್ನೋದನ್ನ ತಿಳ್ಕೊಂಡ್ವಿ. ಏನು ಅದಕ್ಕೆಲ್ಲ ಮೂಲ ಕಾರಣ ಅಂತಂದರೆ, ಅವನು ಭಗವಂತ ಏನು ಹೇಳಿದ್ನೋ ಅದನ್ನು ತಪ್ಪಾಗಿ ಅರ್ಥೈಸ್ಕೊಂಡ. ಅವನಿಗೇನು ಅನಿಸ್ತೋ ಆ ರೀತಿ ಅರ್ಥ ಮಾಡ್ಕೊಂಡಿದ್ದಾನೆ. ಬುದ್ಧಿ ಅನ್ನುವಂಥ ಶಬ್ದವನ್ನು ಅವನು ಜ್ಞಾನ ಅಂತ ತಿಳ್ಕೊಂಡ್ಬಿಡ್ತಾನೆ. ಆದರೆ ಭಗವಂತ ಹೇಳ್ತಾ ಇರೋದು ಸಮಬುದ್ಧಿ ಅನ್ನುವಂಥ ವಿಷಯದಲ್ಲಿ. ಸೊ ಇದರಿಂದ ಏನಾಯಿತು, ಸಕಾಮ ಇದೆಯಲ್ಲ ಅದು ತುಚ್ಛವಾಗಿರುವಂಥದ್ದು, ಅದಕ್ಕಿಂತ ಶ್ರೇಷ್ಠವಾಗಿರುವಂಥದ್ದು ಸಮಬುದ್ಧಿಯಲ್ಲಿ ನಾವು ಕೆಲಸಗಳನ್ನು ಮಾಡೋದು ಅನ್ನೋದ್ರ ಬಗ್ಗೆ ಭಗವಂತ ಹೇಳಿದ್ದಾನೆ. ಆದರೆ ಇವನೇನು ಅಂದ್ಕೊಂಡಿದ್ದಾನೆ, ಕೆಲಸ ಮಾಡೋದು ತುಚ್ಛ, ಕೆಲಸ ಮಾಡೋದಕ್ಕಿಂತ ಜ್ಞಾನ ಶ್ರೇಷ್ಠಕರವಾಗಿರುವಂಥದ್ದು. ಆದರೂ ಕೂಡ ಭಗವಂತ ನನ್ನನ್ನು ಯಾಕೆ ಕೆಲಸ ಮಾಡು ಅಂತ ಹೇಳ್ತಾ ಇದ್ದಾನೆ ಅಂತ ಅವನು ಅರ್ಥ ಮಾಡ್ಕೊಂಡಿದ್ದಾನೆ. ಅದರಿಂದ ಅವನು ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದಾನೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಂಡಿದ್ವಿ. ಈಗ ಇಲ್ಲಿ ಪ್ರಶ್ನೆ ಏನು ಅಂತಂದರೆ, ಇಲ್ಲಿ ಜನಾರ್ದನ ಮತ್ತು ಕೇಶವ ಅನ್ನುವಂಥ ಹೆಸರುಗಳಿಂದ ಭಗವಂತನನ್ನು ಅರ್ಜುನ ಯಾಕೆ ಸಂಬೋಧಿಸಿದ್ದಾನೆ, ಅವನನ್ನು ಯಾಕೆ ಈ ರೀತಿ ಕರೆದಿದ್ದಾನೆ. ಜನಾರ್ದನ ಅಂತ ಒಂದು ಕಡೆ ಕರೆದಿದ್ದಾನೆ, ಕೇಶವ ಅಂತ ಇನ್ನೊಂದು ಕಡೆ ಕರೆದಿದ್ದಾನಲ್ಲ, ಅದಕ್ಕೆ ಅರ್ಥ ಏನು? ಯಾಕೆ ಅಂತಂದರೆ, ಭಗವಂತನನ್ನು ಆಯಾ ಕರ್ಮಕ್ಕೆ ತಕ್ಕಂಗೆ, ಆ ಸಂದರ್ಭಕ್ಕೆ ಅವನಿಗೆ ಅವನ ಒಂದು ವಿಶೇಷತೆ ಇರುತ್ತಲ್ಲ ಅವನ ಹೆಸರಲ್ಲಿ, ಅದಕ್ಕೋಸ್ಕರ ಅಂತಲೇ ಕರೀತಾರೆ ಭಕ್ತರು. ಆ ಸಮಯಕ್ಕೆ ಸರಿಯಾಗಿ ಅವನಿಗೆ ಆ ರೀತಿಯ ಸಂಬೋಧನೆ ಮಾಡ್ತಾರೆ. ಸೊ ಇಲ್ಲಿ ಜನಾರ್ದನ ಮತ್ತು ಕೇಶವ ಅನ್ನೋದನ್ನು ಯಾಕೆ ಹೇಳ್ತಾ ಇದ್ದಾರೆ ಅನ್ನೋದು ಇಲ್ಲಿ ಪ್ರಶ್ನೆ. ಅದಕ್ಕೆ ಉತ್ತರ ಏನು ಅಂತಂದರೆ, ಸರ್ವೈರ್ಜನೈರರ್ಧ್ಯತೆ ಯಾಚ್ಯತೆ ಸ್ವಾಭಿಲಷಿತ ಸಿದ್ಧಯೇ ಇತಿ ಜನಾರ್ದನ. ಅಂದರೆ ಈ ಒಂದು ಜನಾರ್ದನ ಅನ್ನೋದಕ್ಕೆ ಏನು ಅರ್ಥ ಅಂತ ಹೇಳ್ತಾ ಇದ್ದಾರೆ. ಏನು, ಈ ಒಂದು ವ್ಯುತ್ಪತ್ತಿಗನುಸಾರವಾಗಿ ಅಂದರೆ ಇಲ್ಲಿ ಹೇಳಿರುವಂಥ ಈ ಸೆಂಟೆನ್ಸ್ಗೆ ಅನುಸಾರವಾಗಿ ಎಲ್ಲ ಜನರು ತಮ್ಮ ಮನೋರಥ ಸಿದ್ಧಿಗಾಗಿ ಯಾರನ್ನು ಬೇಡುತ್ತಾರೋ, ಅಂದರೆ ಏನು, ಜನರು ಭಗವಂತನನ್ನು ಬೇಡ್ಕೊಳ್ತಾರಲ್ಲ, ನಮ್ಮ ಮನೋರಥವನ್ನು ಸಿದ್ಧಿಪಡಿಸು, ನಾವು ಅಂದ್ಕೊಂಡಿರೋದನ್ನ ಮಾಡು, ನಮಗೆ ಅದನ್ನು ಕೊಡು ಅಂತ ಕೇಳ್ಕೊಳ್ತಾರಲ್ಲ, ಆ ಯಾರನ್ನ ಬೇಡ್ಕೊಳ್ತಾರೋ ಅವನ ಹೆಸರು ಜನಾರ್ದನ ಅಂತ ಆಗುತ್ತೆ. ಅದಕ್ಕೆ ಅರ್ಥ ಜನಾರ್ದನ ಅಂತಂದರೆ ಅರ್ಥ ಏನು ಅಂತ ಹೇಳಿದ್ದಾರೆ. ಅಂದರೆ ಏನು, ಜನರು ತಮ್ಮ ಮನೋರಥದ ಸಿದ್ಧಿಗೋಸ್ಕರ ಯಾರನ್ನ ಬೇಡ್ಕೊಳ್ತಾರೋ ಅವನ ಹೆಸರು ಜನಾರ್ದನ ಅಂತ ಆಗುತ್ತೆ. ಆಮೇಲೆ ಕ ಅಂತಂದರೆ ಬ್ರಹ್ಮ, ಅ ಅಂತಂದರೆ ವಿಷ್ಣು, ಮತ್ತು ಈಶ ಅಂತಂದರೆ ಮಹೇಶ. ಇಲ್ಲಿ ಕೇಶವ ಅಂತ ಹೇಳಿದಾರಲ್ಲ, ಕ ಅ ಈಶ, ಈ ಮೂರು ಯಾರ ವ ಆಗಿದೆಯೋ, ವ ಅಂತಂದರೆ ವಪು ಅರ್ಥಾತ್ ಸ್ವರೂಪವಾಗಿದೆಯೋ ಅವನನ್ನು ಕೇಶವ ಅಂತ ಹೇಳ್ತಾರೆ. ಅಂದರೆ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ಸೇರಿದ್ರೆ ಯಾರ ಸ್ವರೂಪವೋ ಅವನನ್ನು ಕೇಶವ ಅಂತ ಕರೀತಾರೆ. ಇಲ್ಲಿ ಜನಾರ್ದನ ಮತ್ತು ಕೇಶವಕ್ಕೆ ಅರ್ಥ ಏನು ಅನ್ನೋದು ಗೊತ್ತಾಯ್ತಲ್ವಾ. ಯಾರು ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸ್ಕೊಳ್ಳೋದಕ್ಕೆ ಪ್ರೇಯರ್ ಮಾಡ್ಕೊಳ್ತಾರೋ ಆ ಭಗವಂತನನ್ನು ಜನಾರ್ದನ ಅಂತಾರೆ. ಮತ್ತು ಬ್ರಹ್ಮ ವಿಷ್ಣು ಮತ್ತು ಮಹೇಶ ಈ ಮೂರು ಯಾರ ಸ್ವರೂಪವಾಗಿದೆಯೋ ಅವನನ್ನು ಕೇಶವ ಅಂತ ಕರೀತಾರೆ. ಭಗವಂತನನ್ನು ಈ ಹೆಸರುಗಳಿಂದ ಸಂಬೋಧಿಸಿ ಅರ್ಜುನ ಈ ರೀತಿ ಸೂಚನೆ ಕೊಡ್ತಾ ಇದ್ದಾನೆ. ಏನು, ನಾನು ನಿನ್ನಲ್ಲಿ ಶರಣಾಗತನಾಗಿದ್ದೀನಿ, ನನ್ನ ಕರ್ತವ್ಯ ಏನು ಅಂತ, ನನ್ನ ಕರ್ತವ್ಯ ಏನು, ಈಗ ನಾನು ನಿನಗೆ ಸರೆಂಡರ್ ಆಗಿಬಿಟ್ಟಿದ್ದೀನಿ, ಈಗ ನನ್ನ ಕರ್ತವ್ಯ ಏನು, ಇದನ್ನು ತಿಳಿಸೋದಕ್ಕೋಸ್ಕರ ನಾನು ನಿನ್ನನ್ನು ಮೊದಲೇ ಬೇಡ್ಕೊಂಡಿದ್ದೀನಿ, ಮತ್ತು ಈಗಲೂ ಕೂಡ ಬೇಡ್ಕೊಳ್ತಾ ಇದ್ದೀನಿ. ಯಾಕೆ ಅಂತಂದರೆ ನೀನು ಸಾಕ್ಷಾತ್ ಪರಮೇಶ್ವರನಾಗಿದೆಯಾ, ಅದಕ್ಕೋಸ್ಕರನೇ ಯಾಚಿಸುತ್ತಾ ಇರುವಂಥ ನನ್ನಂಥ ಶರಣಾಗತನಿಗೆ ನಿನ್ನ ನಿಶ್ಚಿತ ಸಿದ್ಧಾಂತವನ್ನು ಖಂಡಿತವಾಗಿ ತಿಳಿಸುವಂಥ ಕೃಪೆ ಮಾಡು ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾನೆ. ಅಂದರೆ ಮೊದಲೇ ನಾನು ಬೇಡ್ಕೊಂಡ್ಬಿಟ್ಟಿದ್ದೀನಿ, ನಾನಿವಾಗ ನಿನ್ನಲ್ಲಿ ಶರಣಾಗತನಾಗಿರುವಂಥ ಆತ್ಮ, ನನ್ನ ಕರ್ತವ್ಯ ಏನು, ಯಾಕೆಂದರೆ ಇದಕ್ಕೆ ಮುಂಚೆನೇ ನಾನು ಬೇಡ್ಕೊಂಡಿದ್ದೀನಿ ಅಂತ ಹೇಳ್ತಾ ಇದ್ದಾನೆ. ಯಾವಾಗ ಬೇಡ್ಕೊಂಡಿದ್ದಾನೆ ನೆನಪಿದೆಯಾ ನಮಗೆ? 2ನೇ ಅಧ್ಯಾಯದ 7ನೇ ಶ್ಲೋಕದಲ್ಲಿ ಅರ್ಜುನ ಕೇಳ್ಕೊಳ್ತಾನೆ ಭಗವಂತನನ್ನು. ಏನಂತ ಕೇಳ್ಕೊಳ್ತಾನೆ?
ಕಾರ್ಪಣ್ಯ ದೋಷೋಪಹತ ಸ್ವಭಾವಃ ಪೃಚ್ಛಾಮಿ ತ್ವಾಂ ಧರ್ಮ ಸಮ್ಮೂಢ ಚೇತಾಃ ಯಚ್ಛ್ರೇಯಸ್ಯಾನ್ನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯಸ್ಥೇಹಂ ಶಾಧಿಮಾಂ ತ್ವಾಂ ಪ್ರಪನ್ನಂ. ಅಂದರೆ ಹೇಡಿತನದ ರೂಪಿ ದೋಷದಿಂದ ನಷ್ಟವಾಗಿರುವಂಥ ಸ್ವಭಾವವುಳ್ಳವನು ಮತ್ತು ಧರ್ಮದ ವಿಷಯದಲ್ಲಿ ಮೋಹಿತ ಚಿತ್ತನಾಗಿರುವಂಥ ನಾನು ನಿನ್ನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋದು ಏನು ಅಂತಂದರೆ, ಯಾವ ಸಾಧನ ನಿಶ್ಚಯವಾಗಿ ಶ್ರೇಯಸ್ಕರವಾಗಿದೆಯೋ ಅದನ್ನು ನೀನು ನನಗೆ ಹೇಳು. ನಾನು ನಿಜವಾಗಲೂ ನಿನಗೆ ಶರಣಾಗತಿಯಾಗಿದ್ದೀನಿ, ನಿನ್ನ ಶಿಷ್ಯನಾಗಿದ್ದೀನಿ. ಅದಕ್ಕೋಸ್ಕರ ನಿನ್ನಲ್ಲಿ ಶರಣಾಗತನಾಗಿರುವ ನನಗೆ ನೀನು ಉಪದೇಶವನ್ನು ಮಾಡು ಅಂತಂದ್ಬಿಟ್ಟು 2ನೇ ಅಧ್ಯಾಯದಲ್ಲಿ ಅವನು ಕೇಳ್ಕೊಳ್ತಾನೆ. ಯಾಕಂದರೆ ಅವನಿಗೆ ಬುದ್ಧಿನೇ ಓಡ್ತಾ ಇಲ್ಲ, ಏನು ಮಾಡಬೇಕು ಏನು ಗೊತ್ತಾಗ್ತಾ ಇಲ್ಲ. ಆಗ ಭಗವಂತನಿಗೆ ಸರೆಂಡರ್ ಆಗಿಬಿಡ್ತಾನೆ ಅವನು. ನಾನು ಈಗ ನಿನ್ನ ಶಿಷ್ಯ, ನೀನು ನನ್ನ ಗುರು, ನೀನು ಹೇಳ್ದಾಗ ನಾನು ಕೇಳ್ತೀನಿ, ಅದಕ್ಕೆ ನೀನು ನನಗೆ ಉಪದೇಶ ಮಾಡು ಅಂತ ಕೇಳ್ಕೊಳ್ತಾನಲ್ಲ, ಅದನ್ನು ಇಲ್ಲಿ ಮತ್ತೆ ಹೇಳ್ತಾ ಇದ್ದಾನೆ. ನಾನು ನಿನ್ನಲ್ಲಿ ಶರಣಾಗತನಾಗಿದ್ದೀನಿ, ಈಗ ನನ್ನ ಕರ್ತವ್ಯ ಏನು ಅನ್ನೋದನ್ನು ಮೊದಲು ನಾನು ಕೇಳ್ಕೊಂಡಿದ್ದೀನಿ, ಈಗ ಮತ್ತೆ ಬೇಡ್ಕೊಳ್ತಾ ಇದ್ದೀನಿ. ಯಾಕೆ? ನೀನು ಸಾಕ್ಷಾತ್ ಪರಮೇಶ್ವರ. ಅದಕ್ಕೋಸ್ಕರ ಈಗ ನಾನು ಯಾಚನೆ ಮಾಡ್ತಾ ಇದ್ದೀನಿ, ಬೇಡ್ಕೊಳ್ತಾ ಇದ್ದೀನಲ್ಲ, ನನ್ನಂತಹ ಶರಣಾಗತನಿಗೆ ನೀನು ನಿನ್ನ ನಿಶ್ಚಿತವಾದಂಥ ಸಿದ್ಧಾಂತ ಅಂದರೆ ಏನು, ನಾನು ಏನು ಮಾಡಬೇಕು ಅನ್ನೋದನ್ನು ನನಗೆ ಸರಿಯಾಗಿ ತಿಳಿಸು, ನನಗೆ ಅರ್ಥ ಆಗ್ತಾ ಇಲ್ಲ ಅಂತಂದ್ಬಿಟ್ಟು ಇಲ್ಲಿ ಮತ್ತೆ ಮತ್ತೆ ಬೇಡ್ಕೊಳ್ತಾ ಇದ್ದಾನೆ. ಮುಂಚೆನೂ ಬೇಡ್ಕೊಂಡ, ಈಗ ಮತ್ತೆ ಇನ್ನೊಂದು ಸರಿ ನನಗೇನೂ ಅರ್ಥ ಆಗ್ತಾ ಇಲ್ಲ, ನೀನು ಹೇಳೋದು ನನಗೆ ನೀನು ಅರ್ಥ ಮಾಡಿಸು ಅಂತ. ಇಲ್ಲಿ ಅರ್ಜುನನಿಗೆ ಅರ್ಥ ಆಗ್ತಾ ಇಲ್ಲ ಅಂತಲ್ಲ, ಅವನು ನಮ್ಮಂಥವ್ರು ಬೇಕಾದಷ್ಟು ಜನ ಇರ್ತಾರಲ್ಲ ತಪ್ಪಾಗಿ ಅರ್ಥ ಮಾಡ್ಕೊಳ್ಳೋರು, ಅದಕ್ಕೋಸ್ಕರ ಅವನು ಮತ್ತಿನ್ನೊಂದು ಸರಿ ಬೇಡ್ಕೊಳ್ತಾನೆ. ನೀನು ಹೇಳ್ತಾ ಇರೋದು ಕರ್ಮ ಅಂದರೆ ಏನು, ಬುದ್ಧಿ ಅಂದರೆ ಏನು, ಜ್ಞಾನ ಏನೂ ಅರ್ಥ ಆಗ್ತಾ ಇಲ್ಲ ನನಗೆ, ಸರಿಯಾಗಿ ಇದನ್ನು ವಿವರವಾಗಿ ನನಗೆ ಅರ್ಥ ಮಾಡಿಸು. ಕರ್ಮಯೋಗ ಅಂತಂದರೆ ಏನು ಮಾಡಬೇಕು, ನಾನು ಹೇಗೆ ಅದನ್ನು ಅರ್ಥ ಮಾಡಿಕೊಳ್ಳೋದು ಅನ್ನೋದನ್ನು ಇಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾನೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.